ಹಾಯ್ ಸ್ನೇಹಿತರೆ, ಹಳ್ಳಿಸಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಸ್ವೀಟು ಅದು ಫ್ರೀಯಾಗಿ ಕಡಿಮೆ ದುಡ್ಡಲ್ಲಿ ಆಗುವಂಥದ್ದು. ನೀವಿಲ್ಲಿ ಜಾಮೂನ್ ನೋಡ್ತಾ ಇದ್ದೀರಲ್ವಾ, ಜಾಮೂನ್ ಮಿಕ್ಸಿಂದ ಮಾಡಿರೋ ಜಾಮೂನ್ ತೋರಿಸ್ತಾ ಇದ್ದಾರೆ ಅಂದ್ಕೊತಿದ್ದೀರಾ? ಇಲ್ಲ ಫ್ರೆಂಡ್ಸ್, ಇದು ಅಂಗನವಾಡಿನಲ್ಲಿ ಕೊಡ್ತಾರಲ್ವ ಹಾಲಿನ ಪುಡಿ, ಅದರಲ್ಲಿ ಮಾಡಿರೋದು. ನಿಜ ಸೇಮ್ ಜಾಮೂನ್ ಪೌಡ್ರಿಂದ ಮಾಡಿರೋ ಯಾವ ರೀತಿ ಆಗುತ್ತೋ ಅದೇ ರೀತಿಯಾಗಿತ್ತು. ತುಂಬ ಟೇಸ್ಟಿಯಾಗಿ ಜ್ಯೂಸಿಯಾಗಿ ನೋಡಿ ಎಷ್ಟು ಸ್ಮೂತಾಗಿದೆ, ಎಷ್ಟು ಸ್ಮೂತಾಗಿ ಬರ್ತಿದೆ ಅಂತ. ತುಂಬ ಚೆನ್ನಾಗಾಗಿತ್ತು. ನಾವು ಹಾಲಿನ ಪೌಡ್ರ ಅಂಗನವಾಡಿಲಿ ಕೊಡೋದು ಆದಷ್ಟು ಯೂಸ್ ಮಾಡೋದೇ ಕಡಿಮೆ. ಅಲ್ಲಿ ಎಷ್ಟು ವೇಸ್ಟ್ ಮಾಡ್ತೀವಿ ಬಿಟ್ಟರೆ ಮಕ್ಕಳಿಗೆ ಏನಾದರೂ ಮಾಡಿಕೊಡೋದು ಇದೆಲ್ಲ ಮಾಡಲ್ಲ. ಬಟ್ ಇಲ್ಲಿ ಹಾಲಿನ ಪೌಡ್ರಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡಿ. ನಾನಿಲ್ಲಿ ಫಸ್ಟು ಹಾಲಿನ ಪೌಡ್ರ್ ತಗೊತಾ ಇದ್ದೀನಿ. 2 ಬೌಲ್ನಷ್ಟು ಅಲ್ಲೇ ನಾನು ಯೂಸ್ ಮಾಡಿದ್ದೀನಿ. ರಸಗುಲ್ಲ ಮಾಡಿರೋದು, ಸೊ ಅರ್ಧ ಪ್ಯಾಕೆಟ್ ರಸಗುಲ್ಲ ಮಾಡಿದ್ದೀನಿ, ಇನ್ನು ಅರ್ಧ ಪ್ಯಾಕೆಟ್ ಇದೆ. ಅದರಲ್ಲಿ ಈಗ ನಾನು ನಿಮಗೆ ಜಾಮೂನ್ ಮಾಡೋದು ತೋರಿಸ್ತೀನಿ. ರಸಗುಲ್ಲ ಕೂಡ ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗಿತ್ತು ನೋಡಿ. ಜರಡಿ ಇಟ್ಕೊತಿದ್ದೀನಿ, ಯಾಕೆಂದರೆ ಗಲೀಜಿರುತ್ತೆ ಅಂತ ನಾನಿಲ್ಲಿ ಜರಡಿ ಇಟ್ಕೊತಿಲ್ಲ. ಅದು ಲಮ್ಸ್ ಇರಬಾರ್ದು, ಗಂಟಿದ್ರೆ ಕಲಸ ಇದಾಗುತ್ತೆ, ಚೆನ್ನಾಗಿ ಬರಲ್ಲ ಜಾಮೂನು ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಜರಡಿ ಮಾಡ್ಕೊತಾ ಇರೋದು. ಈಗ ಇದಕ್ಕೆ ನಾನು ಸ್ವಲ್ಪ 2 ಚಿಟಿಕೆಯಷ್ಟು ಸೋಡಾ ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ 1 ಸ್ಪೂನಷ್ಟು ಕಾರ್ನ್ಫ್ಲೋರ್, ಮೈದಾ ಹಿಟ್ಟಾದರೂ ನಡೆಯುತ್ತೆ, ಇಲ್ಲಾಂದರೆ ಕಾರ್ನ್ಫ್ಲೋರ್ ಆದರೂ ನಡೆಯುತ್ತೆ. ನಾನಿಲ್ಲಿ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ನೀವು ಎರಡರೊಳಗೆ ಯಾವುದಾದ್ರೂ ಹಾಕೋಬೋದು. 1-2 ಸ್ಪೂನಷ್ಟು ಅದನ್ನು ಹಾಕೊತೀನಿ. ಜೊತೆಗೆ ಸಣ್ಣ ರವೆ, ಚಿರೋಟಿ ರವೆ ಅಂತ ಹೇಳ್ತೀವಲ್ವ, ಅದನ್ನು ಒಂದು ಅರ್ಧ ಕಪ್ಪಷ್ಟು. ನಾವು ಇದು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ವ, ಇವಾಗ ನಾನು 2 ಬೌಲಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಲ್ಲ, ಆ ಹಾಲಿನ ಪೌಡ್ರಲ್ಲಿ ಒಂದು 1/4 ಭಾಗದಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸೋಡಾನ 1-2 ಚಿಟಿಕೆಯಷ್ಟು ಮಾತ್ರ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಹಾಲ್ನಲ್ಲಿ ಬೇಕಿದ್ದರೂ ಇದನ್ನು ಮಿಕ್ಸ್ನ ಕಲಿಸ್ಬೋದು, ಇಲ್ಲ ನೀರಿದ್ದರೆ ನೀರನ್ನೇ ಹಾಕ್ಬೋದು. ನಾನು ಹಾಲಿತ್ತಲ್ವ ಅಂದ್ಬಿಟ್ಟು ಹಾಲಿನಲ್ಲಿ ಕಲಿಸ್ತಾ ಇದ್ದೀನಿ ಅಷ್ಟೇ. ನೀವು ಬೇಕಿದ್ದರೆ ನೀರಲ್ಲಿ ಕಲಸಿ. ತುಂಬ ತೆಳು ಮಾಡ್ಕೋಬೇಡಿ ಜಾಮೂನ್ಗೆ. ಅಂದರೆ ಏನಾಗುತ್ತೆ ಅಂದರೆ ಇದು ಇನ್ನೂ ಸ್ವಲ್ಪ ನೆನೆಯೋಕ್ಕೆ ಬಿಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಅದರಿಂದ ನೋಡಿ ಕಲಿಸ್ಕೊಳ್ಳೋಣ. ಅಂಗನವಾಡಿ ಹಾಲಿನ ಪೌಡ್ರಲ್ಲಿ ನಾನು ನಿಮಗೆ ಆಲ್ರೆಡಿ ಒಂದು ಸಲ ಐಸ್ ಕ್ರೀಮ್ ಮಾಡೋದು ತೋರಿಸಿದ್ದೀನಿ. ಈಗ ಜಾಮೂನು ಜೊತೆಗೆ ರಸಗುಲ್ಲ ಮಾಡಿದ್ದೀನಿ. ಮತ್ತು ಇದು ಏನು ಗೊತ್ತಾ, ಪೇಡ ಕೂಡ ಮಾಡಿದ್ದೀನಿ ಅಂಗನವಾಡಿ ಹಾಲಿನ ಪೌಡ್ರಿಂದ. ಮಿಲ್ಕ್ ಪೌಡ್ರದು ಪೇಡ ಕೂಡ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಎಲ್ಲ ಇವುಗಳನ್ನು ಸ್ವೀಟ್ಗಳನ್ನು ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅಲ್ಲಿ ಎಷ್ಟು ವೇಸ್ಟ್ ಮಾಡೋ ಬದಲು ಈ ರೀತಿ ಬಳಸ್ಕೊಳ್ಳಿ. ಇದರಲ್ಲಿ ಪೌಷ್ಟಿಕಾಂಶ ಇರುತ್ತಲ್ವ, ಯಾಕೆ ಕೊಡ್ತಾರೆ ಹೇಳ್ರಿ, ಮಕ್ಕಳಿಗೆ ಕೊಡಿ ಅಂತ. ಅವ್ರು ಕೊಡೋ ಉದ್ದೇಶನೇ ಮಕ್ಕಳಿಗೆ ಹೆಲ್ತಿಯಾಗಿರಲಿ ಅಂತ ಪೌಷ್ಟಿಕಾಂಶ ಇರೋದೇ ಕೊಟ್ಟಿರ್ತಾರೆ. ನಾವು ಅದನ್ನು ಹಾಳು ಮಾಡ್ಕೋದು ಬೇಡ, ಈ ರೀತಿ ಯೂಸ್ ಮಾಡ್ಕೊಳ್ಳೋಣ. ಜೊತೆಗೆ ಅದೇನು ಮಾಡೋದಕ್ಕಾಗಲಿಲ್ವಾ, ಪನ್ನೀರ್ ಮಾಡ್ಕೊಳ್ಳಿ. ಪನ್ನೀರ್ ಮಾಡಿಕೊಂಡು ಮಕ್ಕಳಿಗೆ ಏನಾದರೂ ರೆಸಿಪಿ ಮಾಡಿಕೊಡ್ಬೋದು ನೋಡಿ. ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿಡಿ. ಸ್ವಲ್ಪ ಹೊತ್ತು ನೆನಿಬೇಕದು. ಅದು ನೆನೆಯೋದ್ರೊಳಗೆ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ನೀವು ಎಷ್ಟು ಪೌಡ್ರ್ ತೊಗೊಂಡಿರ್ತೀರೋ, ಎಷ್ಟು ಬೌಲ್ ಪೌಡ್ರ್ ತಗೊಂಡಿರ್ತೀರೋ ಅಷ್ಟು ಬೌಲಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವುಗಳು ಕೂಡ ಅದೇ ರೀತಿ ಮಾಡಿ. ಕೆಲವರು ಸ್ವೀಟ್ ತುಂಬ ಜಾಸ್ತಿ ಬೇಕು ಅಂತಾರೆ, ಸಿರಪ್ ಜಾಸ್ತಿ ಮಾಡ್ಕೋಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 2 ಬೌಲ್ ತೊಗೊಂಡಿದ್ದೀನಿ. 2 ಬೌಲ್ಗೆ 4 ಬೌಲಷ್ಟು ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಡೋಣ. ಒಂದೆಳೆ ಪಾಕ ಬರೋ ಅಷ್ಟೇನು ಇದಾಗಬೇಕು ಅಂತೇನಿಲ್ಲ, ಸ್ವಲ್ಪ ಕೈ ಗಂಟಿದ್ರೆ ಸಾಕು. ಆ ರೀತಿ ಆಗೋವರೆಗೂ ಪಾಕ ತೆಗೆದು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ಕಲಸಿಟ್ಟಿದ್ವಲ್ವಾ ಮಿಲ್ಕ್ ಪೌಡರ್ನ, ಅದರಲ್ಲಿ ಇವಾಗ ಉಂಡೆ ಮಾಡೋಣ ನೋಡಿ. ಎಲ್ಲ ಒಡ್ಕೊಂಡು ಸ್ವಲ್ಪ ಜಾಸ್ತಿ ಆಗಿದೆ. ಇವಾಗ ಮತ್ತೆ ಇನ್ನೊಂದು ಸಲ ಇದನ್ನು ಕ್ಲೀನಾಗಿ ನಾದ್ಕೊಂಡು ಉಂಡೆ ಮಾಡಿಟ್ಕೊಳ್ಳೋಣ ನೋಡಿ. ಎಲ್ಲ ಇದನ್ನು ಹಾಕಿರ್ತೀವಲ್ವ, ರವೆ ಎಲ್ಲ ಹಾಕಿರ್ತೀವಲ್ವ, ಅದು ಇನ್ನೂ ಒಂದು ಸ್ವಲ್ಪ ಇದಾಗಿದೆ. ಅದಕ್ಕೆ ನಾನು ಸ್ವಲ್ಪ ಹಾಲು ಸೇರಿಸ್ಕೊಂಡು
ಮತ್ತು ಸ್ಮೂತ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ ಸ್ನೇಹಿತರೆ, ಮಾಮೂಲಿ ಜಾಮೂನ್ ಮಿಕ್ಸ್ ಇರುತ್ತಲ್ವ ಅದನ್ನು ಜಾಸ್ತಿ ನಾದಬಾರ್ದು. ಬಟ್ ಇದಾಗಲ್ಲ, ಸ್ವಲ್ಪ ಕೈನಲ್ಲಿ ಕಲಸಿಟ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಕ್ಲೀನಾಗಿ ನಾದಿನೇ ಇದನ್ನು ಮಾಡ್ಕೋಬೇಕು. ಅಷ್ಟೊಂದೇನು ಹೊರಟಲ್ಲ, ನೋಡಿದ್ರಲ್ವ ತುಂಬ ಸ್ಮೂತಾಗಿ ಆಗಿತ್ತು ಜಾಮೂನು. ಅಂದರೆ ಆಲಿವ್ ಪೌಡ್ರ್ ಜಾಮೂನು ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಜಾಮೂನ್ ರೆಡಿಯಾಗಿತ್ತು. ನೋಡಿ ಈ ರೀತಿ ಉಂಡೆ ಮಾಡಿಟ್ಕೊತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ವಿಡಿಯೋಗಳನ್ನು ನೀವು ಹೊಸಬ್ರಾಗಿದ್ದರೆ, ಇದೇ ಫಸ್ಟು ಟೈಮು ಈ ವಿಡಿಯೋಕ್ಕೆ ವಿಸಿಟ್ ಮಾಡಿದರೆ ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನ ತೆಗೆದು ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿರಿ. ಹಳಬ್ರು ಏನಾದರೂ ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಏನು ಗೊತ್ತಾ, ತುಂಬ ಜನ ಸಬ್ಸ್ಕ್ರೈಬ್ ಆಗಿರೋ ಅನ್ಸಬ್ಸ್ಕ್ರೈಬ್ಸೇ ಜಾಸ್ತಿ ಜನ ನೋಡ್ತಾ ಇದ್ದೀರಾ. ಆದ್ದರಿಂದ ನಿಮ್ಗಿಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ರೀತಿ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಕಿದ್ದರೆ ಉಂಡೆ ಮಾಡ್ಕೋಬೋದು. ಹಾಲಿನ ಅಂಶ ಇರೋದ್ರಿಂದ ನಾನೇನು ಜಾಸ್ತಿ ಮಾಡಿರಲಿಲ್ಲ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಅಂದರೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ, ನಾವು ಮನೆಯಲ್ಲೇ ತಯಾರಿಸೋವಂಥ ಕೊಬ್ಬರಿ ಎಣ್ಣೆನಲ್ಲೇ ನಾನು ಜಾಮೂನ್ ಮಾಡ್ತಾ ಇರೋದು. ಕೊಬ್ಬರಿ ಎಣ್ಣೆ ಮತ್ತು ಹಾಲಿನ ಪೌಡ್ರು ನಮಗೆರಡೂ ಫ್ರೀನೇ. ಇಲ್ಲಿ ನಮಗೆ ಖರ್ಚಾಗಿರೋದು ಸಕ್ಕರೆಗೆ ಮಾತ್ರ ಒಂದು 50 ರೂಪಾಯಿನಲ್ಲಿ ಇದಿಷ್ಟು ಜಾಮೂನ್ಗಳು ಕೂಡ ನಮಗೆ ರೆಡಿ ಆದವು. ನೋಡಿ ಈ ರೀತಿ ಒಂದೊಂದೇ ಉಂಡೆಗಳನ್ನು ಎಣ್ಣೆಯೊಳಗೆ ಬಿಟ್ಟಿರಬೇಕು ನಿಧಾನಕ್ಕೆ. ಅಂದರೆ ನೀವು ಲೋ ಫ್ಲೇಮ್ ಮಾಡಿರಬೇಕು. ತುಂಬ ಹೈ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಬೆಂದಿರುತ್ತೆ, ಸೀದೋದಂಗೆ ಆಗಿರುತ್ತೆ, ಒಳಗಡೆ ಜಾಮೂನ್ ಸರಿ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ನೀವು ನಿಧಾನಕ್ಕೆ ಬೇಯಿಸ್ಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ನೀವು ಜಾಮೂನ್ನ ಅದು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು. ಅದರಿಂದ ನಾನು ಅಗಲ ಬಾಣಲಿ ಇಟ್ಕೊಂಡು ಎಲ್ಲವೂ ಕೂಡ ಒಂದೇ ಸಲ ಹಾಕಿದ್ದೀನಿ. ನೋಡಿ ಈ ರೀತಿ ತಿರುವಾಗ್ತಾ ಇರ್ರಿ. ನೋಡಿ ರೆಡಿಯಾಗಿದೆ. ಈಗ ಈ ರೀತಿ ಬೆಂದಾದಮೇಲೆ ತೆಗೆದಾಕೊಳ್ಳೋಣ. ಏನು ಗೊತ್ತಾ ಸ್ನೇಹಿತರೆ, ನಾವು ಜಾಮೂನು ಬೇಯಿಸಿದ ತಕ್ಷಣ, ಎಣ್ಣೆಯಿಂದ ತೆಗೆದ ತಕ್ಷಣ ಪಾಕಕ್ಕೆ ಹಾಕ್ತೀವಿ. ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಜಾಮೂನೆಲ್ಲ ಒಡೆದೋಗುತ್ತೆ. ನಾವು ಸ್ವಲ್ಪ ತೆಗೆದು ಸ್ವಲ್ಪ ಆರೋದಕ್ಕೆ ಬಿಟ್ಟೆ ಅದಾದಮೇಲೆ ನಾವು ಪಾಕದೊಳಗೆ ಹಾಕಬೇಕು. ತೆಗೆದಿಟ್ಕೊತಾ ಇದ್ದೀನಿ ಎಲ್ಲ ಜಾಮೂನ್ಗಳನ್ನು. ನೋಡಿ ಎಲ್ಲ ಜಾಮೂನ್ಗಳನ್ನು ಒಂದು 10 ನಿಮಿಷ ಆರೋದಕ್ಕೆ ಬಿಟ್ಟಿದ್ದೀನಿ. ಈಗ ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ವಾಗ ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಈಗ ಇದರೊಳಗೆ ನಾವು ಜಾಮೂನ್ಗಳನ್ನು ಹಾಕೋಣ. ನಿಜ ಸ್ನೇಹಿತರೆ, ಎಷ್ಟು ಚೆನ್ನಾಗಾಗಿತ್ತು ಜಾಮೂನು ಅಂದರೆ ಅಷ್ಟು ಸ್ಮೂತಾಗಿ, ತುಂಬ ಜ್ಯೂಸಿಯಾಗಿ, ತುಂಬ ಚೆನ್ನಾಗಿ ಬಂದಿತ್ತು. ಜೊತೆಗೆ ನಾನು ಕೊಟ್ಟವರೆಲ್ಲ ಹೇಳಿದ್ರು ಜಾಮೂನ್ ಮಿಕ್ಸಿಂದಲೇ ಮಾಡಿರೋದಿದು, ಆಲಿವ್ ಪೌಡ್ರಿಂದ, ಅದು ಅಂಗನವಾಡಿ ಆಲಿವ್ ಪೌಡ್ರಿಂದ ಮಾಡಿರೋದು ಅಂತ ಅನ್ಸೋದೇ ಇಲ್ಲ ಅಂತಲೇ ಹೇಳಿದ್ರು. ಅಷ್ಟು ಚೆನ್ನಾಗಿ ಜಾಮೂನ್ ಆಗಿತ್ತು ನೋಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕಲ್ವಾ? ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.